ಹಲೋ ಸ್ಟೂಡೆಂಟ್ಸ್, ಈ ವಿಡಿಯೋ 2026 ಕೆ ಸಿ ಟಿ ಎಕ್ಸಾಮ್ ಯಾರೆಲ್ಲ ಬರೆದ್ರಿ ಅವ್ರ ಸಲಕ್ಕೆ ಇರ್ತದೆ. ಏನಂತಂತಂದ್ರೆ ಸರ್ ಎಸ್ ಎನ್ ಕ್ಯೂ ಅಂದ್ರೆ ಏನು, ಎಸ್ ಎನ್ ಕ್ಯೂ ಅಂದ್ರೆ ಏನು ಸರ್, ನಾನು ವೆರಿಫಿಕೇಶನ್ ಸ್ಲಿಪ್ದಾಗ ಎಸ್ ಎನ್ ಕ್ಯೂ ಬಂದು ಸರ್, ನಾನು ವೆರಿಫಿಕೇಶನ್ ಸ್ಲಿಪ್ದಾಗ ಎಸ್ ಎನ್ ಕ್ಯೂ ಬಂದಿಲ್ಲ. ಅದ್ರ ಸಲಕ್ಕೆ ಎಸ್ ಎನ್ ಕ್ಯೂ ಕೋಟಾ ಅಂದ್ರೆ ಏನು, ಎಸ್ ಎನ್ ಕ್ಯೂ ಕೋಟಾ ನೀವು ಅಪ್ಲೈ ಹ್ಯಾಂಗೆ ಮಾಡ್ಬೇಕು ನಿಮ್ಮ ಆಪ್ಷನ್ ಎಂಟ್ರಿದಾಗ, ಎಸ್ ಎನ್ ಕ್ಯೂ ಕೋಟಾ ಎಸ್ ಅಂತ ಬಂದ್ರು ಭೀ ನಾ ಯೂಸ್ ಮಾಡ್ಕೊಂಬದು ನಂಗೆ ಗೊತ್ತಿಲ್ಲ ಅಂತಂದ್ಮೇಲೆ ನಿಮ್ಗೆ ಎಸ್ ಎನ್ ಕ್ಯೂ ಎಸ್ ಅಂತ ಬಂದೆ ನೀ ಏನು ಯೂಸ್ ಅದ ಹೇಳ್ರಿ. ಅದ್ರ ಸಲಕ್ಕೆ ಕ್ಲಿಯರ್ ಆಗಿ ಅದ್ರ ಬಗ್ಗೆ ಏನದ ಏನಿಲ್ಲ, ಏನು ಫೀಸ್ ಇರ್ತದ, ಯಾರು ಹೆಂಗೆ ಆಪ್ಷನ್ ಎಂಟ್ರಿ ಮಾಡ್ರಿ ಯಾರಿಗೆ ಎಸ್ ಎನ್ ಕ್ಯೂ ಕೋಟ ಸಿಗ್ತದ, ಎಲ್ಲ ಕ್ಲಿಯರ್ ಫುಲ್ ಡೀಟೇಲ್ ಹೇಳ್ತಾನೆ. ವಿಡಿಯೋ ನೀವು ಏನು ಭೀ ಮಾಡಬೇಡ್ರಿ, ಸುಮ್ಮನೆ ವಿಡಿಯೋ ನೋಡ್ಕೋತಾ ಹೋರಿ, ಮುಗೀತು, ನಿಮ್ಗೆ ಎಲ್ಲ ಇನ್ಫಾರ್ಮೇಷನ್ ಸಿಗ್ತದೆ. ಈಗ ಏನಂತಂದ್ರೆ ಎಸ್ ಎನ್ ಕ್ಯೂ ಈಗ ವೆರಿಫಿಕೇಶನ್ ಸ್ಲಿಪ್ದಾರ ನೀವು ನೋಡ್ಕೊಂಡ್ರಿ ಎಸ್ ಅಂತ ಬಂದ, ಯಾರ್ದು ಇನ್ಕಮ್ ಕಾಸ್ಟ್ದಾಗ ಇನ್ಕಮು 8 ಲಕ್ಷಕ್ಕಿಂತ ಕಡಿಮೆ ಅದ, ಅವ್ರದ್ದು ಏನಾರ ಎಸ್ ಎನ್ ಕ್ಯೂ ಎಸ್ ಅಂತ ಬಂದಿಲ್ಲ ಅಂದ್ರೆ ಕೆ ಎಗೆ ಫೋನ್ ಮಾಡಿರಿ, ಇಲ್ಲ ಇಮೇಲ್ ಹಾಕ್ರಿ, ಸರ್ ನಂದು ಇನ್ಕಮ್ ಲೆಸ್ ದ್ಯಾನ್ 8 ಲ್ಯಾಕ್ ಅದ, ಬಟ್ ನನಗೆ ಎಸ್ ಎನ್ ಕ್ಯೂ ಎಸ್ ಅಂತ ಬಂದಿಲ್ಲ, ಜರ ಎಸ್ ಅಂತ ಬರಪ್ಲೈ ಮಾಡಿರಿ ಅಂತ ಇಮೇಲ್ ಹಾಕ್ರಿ ಸೀದಾ ನೀವು, ನಿಮ್ಗೆ ಆಟೋಮೆಟಿಕ್ ಎಸ್ ಅಂತ ಬರ್ತದೆ. ಏನಾದ್ರು ನಿಮ್ದು 8 ಲಾಕ್ಗಿನ ಕಡಿಮೆ ಭೀ ಅದ ಕಡೆ ನೀವು ಎಸ್ ಅಂತೂ ನೋ ಅಂತ ಬಂದ್ರು ಭೀ ನೀವು ಏನು ಭೀ ಮಾಡೋದಪ್ಲೆ ಸುಮ್ಮನೆ ಕುಂತೀರಿ ಅಂತಂದ್ರೆ ನಿಮಗೆ ಸಿಕ್ಕಿದ ಗೋಲ್ಡನ್ ಆಪರ್ಚುನಿಟಿ ನೀವು ಮಿಸ್ ಮಾಡ್ಕೊಳತ್ತೀರಿ. ನಿಮ್ಮ ಪೇರೆಂಟ್ಸು ಏನು ಕಷ್ಟಪಟ್ಟಿರಲ್ಲ ಅವ್ರ ಫೀಸ್ ಅದು ಕಟ್ಲಕ್ಕ, ಅದಕ್ಕೆ ಏನೋ ಕಷ್ಟ ಕೂಡ ಮಲತ್ತೀರಿ ಅಂತ ತಿಳ್ಕೊರಿ ನೀವು. ಯಾಕಂತಂದ್ರೆ ಫೀಸ್ ಕಮ್ಮಿ ಆಯ್ತು, ನಿಮ್ದು ಏನಾರ ಎಸ್ ಎನ್ ಕ್ಯೂ ಎಸ್ ಅಂತ ಬಂದು ಎಸ್ ಎನ್ ಕ್ಯೂ ಇದ್ರಾಗ ನಿಮಗೆ ಕೋಟಾದಾಗ ಸೀಟ್ ಸಿಕ್ತಂದ್ರೆ ಈಗ ಹೆಂಗೆ ಯೂಸ್ ಆಯ್ತು ಅಂತಂದ್ರೆ, ಒಂದು ಸ್ಟೂಡೆಂಟ್ಸು ನಿನಗೆ ಎಸ್ ಎನ್ ಕ್ಯೂ ಸೀಟ್ ಸಿಕ್ಕಿಲ್ಲ ಅಂದ್ರೆ 1 ಲ್ಯಾಕ್ ಕಾಲೇಜ್ ಫೀಸ್ ಅದ ಇಂಜಿನಿಯರಿಂಗ್, ಏನಾರ ಎಸ್ ಎನ್ ಕ್ಯೂ ಸೀಟ್ ಸಿಕ್ತಂತಂದ್ರೆ 20,000 ಇರ್ತದೆ, ಸೀದಾ 80,000 80,000 ಏನಿರ್ತದೆ ಮಾಫ್ ಆಯ್ತದೆ ಗೌರ್ಮೆಂಟ್ ಕಡೆಯಿಂದ. ಮತ್ತು ಸ್ಕಾಲರ್ಶಿಪ್ಪು ಜನರಲ್ ಸ್ಟೂಡೆಂಟ್ಸ್ ಇದ್ರೆ ಭೀ ನಿಮ್ಗೆ 25,000 ಬರ್ತಾವೆ ಎಸ್ ಎಸ್ ಪಿಲಿಂತ. ಕಾಲೇಜ್ ಫೀಸ್ 20,000, ನಿಮಗೆ ಸ್ಕಾಲರ್ಶಿಪ್ 25,000 ಬರ್ತಾವೆ. ಮತ್ತು ಒಬ್ಬೊಬ್ಬರು ಏನಂತಂತಂದ್ರೆ ನೀವು ಎಸ್ ಸಿ ಎಸ್ ಟಿ ಇದ್ದವ್ರಿಗೆ ಭೀ ಎಸ್ ಎನ್ ಕ್ಯೂ ಹತ್ತದು, ಅವ್ರಿಗೆ 75,000 ಸ್ಕಾಲರ್ಶಿಪ್ ಬರ್ತಾವೆ, 25,000 ಫೀಸ್, ಮತ್ತು 55,000 ಅವರಿಗೆ ಎಕ್ಸ್ಟ್ರಾ ಇರ್ತಾವೆ. ಅದ್ರ ಸಲಕ್ಕೆ ಎಸ್ ಎನ್ ಕ್ಯೂ ಬರಲ್ದವ್ರು ಎಸ್ ಎನ್ ಕ್ಯೂ ಅಂತ ಮಾಡ್ಕೊರಿ. ಯಾರೆಲ್ಲ ಎಲಿಜಿಬಲ್ ಇರ್ತೀರಿ ಅಂತಂದ್ರೆ ನೀವು ಯಾವುದೇ ಕಾಸ್ಟ್ದವ್ರು ಇರಿ, ಜಿ ಎಮ್ಮು, ಒ ಬಿ ಸಿ, ಎಸ್ ಸಿ ಎಸ್ ಟಿ, 2A 2B 3A 3B ಯಾರೇ ಆಗಿರ್ರಿ, ಇದು ಟೋಟಲಿ ಇನ್ಕಮ್ ಮೇಲೆ ಡಿಪೆಂಡ್ ಇರ್ತದೆ. ಇನ್ಕಮ್ ನಿಮ್ದು ಏನಾರ ಇನ್ಕಮ್ ಕಾಸ್ಟ್ದಾಗ 8 ಲಕ್ಷಕ್ಕಿಂತ ಕಡಿಮೆ ಇತ್ತು, ಮುಗೀತು ನಿಮ್ಗೆ ಎಸ್ ಎನ್ ಕ್ಯೂ ನೀವು ಎಲಿಜಿಬಲ್ ಇರ್ತೀರಿ. ಫೀಸರ್ನ ಹೇಳಿದೆ ಈಗ ಆಲ್ರೆಡಿ, 1 ಲಾಕ್ ಇದ್ದರೂ 20,000 ಕಟ್ಟೋದಿರ್ತದೆ, 80% ಏನಾಯ್ತು ಮಾಫ್ ಆಯ್ತು ನಿಮ್ಮ ಫೀಸ್ ಅಂತೇಳಿ. ಮತ್ತು ಆಮೇಲಿಂದು ಏನಂತಂತಂದ್ರೆ ಈಗ ಸ್ಟೂಡೆಂಟ್ಸ್ ನಿಮ್ಮ ತಲೆಗೆ ಓಡ್ಲತ್ತದ, ಇದು ಎಸ್ ಎನ್ ಕ್ಯೂ ಇಂಜಿನಿಯರಿಂಗ್ದವ್ರಿಗೆ ಇರ್ತದ, ಅಗ್ರಿಕಲ್ಚರ್ದವ್ರಿಗೆ ಇರ್ತದೆ, ಇಲ್ಲ ವೆಟನರಿದವ್ರಿಗೆ ಇರ್ತದೆ, ಇಲ್ಲ ಮೆಡಿಕಲ್ದವ್ರಿಗೆ ಇರ್ತದಲ್ಲ, ಯಾರಿಗೆ ಭೀ ಇರಲ್ತಮ್ಮ. ಇದು ಎಸ್ ಎನ್ ಕ್ಯೂ ಒಣ ಇಂಜಿನಿಯರಿಂಗ್ದವ್ರಿಗೆ ಇರ್ತದೆ. ಯಾಕಂದ್ರೆ ವರ್ಷಿಗೆ 1 ಲಾಕ್ ಸೀಟ್ ಇರ್ತಾವೆ ಅಡ್ಮಿಷನು. ಅದ್ರ ಸಲಕ್ಕೆ ಪರ್ಗಳು ಒಂದೊಂದು ಬುಕ್ಳು ಕಷ್ಟಪಟ್ಟು ಇದು ಮಾಡ್ತಾವೆ ಅಂತೇಳಿ ಎಸ್ ಎನ್ ಕ್ಯೂ ಎಂಬ ತಂದಾರ. ಇಂಜಿನಿಯರಿಂಗ್ದಾಗ ಅಷ್ಟೇ ಇರ್ತಾವೆ, ಅದು ಇದು ಮಾಡ್ಕೊರಿ ನೀವು. ನಿಮ್ದು ಎಸ್ ಎನ್ ಕ್ಯೂ ಎಸ್ ಅಂತಿರಲಿ ನೋ ಅಂತಿರಲಿ, ನಿಮ್ಗೆ ಇಂಜಿನಿಯರಿಂಗ್ ಇಷ್ಟ ಎಲಿಜಿಬಲ್ ಆಯ್ತದೆ. ಬೇರೆ ಏನಾರ ಕೋರ್ಸ್ ಮಾಡತ್ತರ ಎಸ್ ಎನ್ ಕ್ಯೂ ಇದಾಗಲ್ಲ. ವಿತೌಟ್ ಎಸ್ ಎನ್ ಕ್ಯೂ ಇತ್ತಂದ್ರೆ ಹೆಂಗೆ ಸೀಟ್ ಸಿಗ್ತದೆ ನಂಗೆ ಸರ್ ಅಂತಂದ್ರೆ, ಫಸ್ಟು ನಿಮ್ದು ಈ ಎಸ್ ಎನ್ ಕ್ಯೂ ಇದ್ರೆ ನೀವು ಆಪ್ಷನ್ ಎಂಟ್ರಿ ಮಾಡಿದ್ಮೇಲೆ ರೋಸ್ಟರ್ ಅಂಬದು ರನ್ ಆಯ್ತದೆ. ರೋಸ್ಟರ್ ರನ್ ಆದಾಗ ಏನಾಯ್ತದ, ಈಗ 10 ಮಂದಿ ಸ್ಟೂಡೆಂಟ್ಸ್ ಇದ್ರು, ಒಬ್ಬೊಂದು 10,000 ಅದ, ಒಬ್ಬೊಂದು 20,000 ಅದ, ಒಬ್ಬೊಂದು 30,000 ಅದ, ರ್ಯಾಂಕ್ ಅದ, ಹಿಂಗೆ 1 ಲಾಕ್ ತನ ಅದ. ಫಸ್ಟ್ ಅದು ಏನು ಚೆಕ್ ಮಾಡ್ತಂದ್ರೆ 10,000 ಅವನ ಬಳಿ ಎಸ್ ಎನ್ ಕ್ಯೂ ಅದನ ಇಲ್ಲ ಅದ, ಅವ ಏನು ಆಪ್ಷನ್ ಎಂಟ್ರಿ ಮಾಡ್ಯಾನ, BMS ಕಾಲೇಜ್ ಇಂಜಿನಿಯರಿಂಗ್ದಾಗ CS ಆಪ್ಷನ್ ಎಂಟ್ರಿ ಮಾಡ್ಯಾನ, ಮಾಡ್ಯಾನ. ಅವನ ಬಳಿ ಎಸ್ ಎನ್ ಕ್ಯೂ ಬಿ ಅದ, ಇವ್ನಿಗೆ ತಗೋರ್ ಸೀಟ್ 20,000 ರ್ಯಾಂಕ್ದವನ, ಸರಿನಾ, ಎಕ್ಸಾಂಪಲ್ ಹೇಳಿದ್ದೆ. ಅವನ ಬಳಿ ಎಸ್ ಎನ್ ಕ್ಯೂ ಇಲ್ಲ, ಅವಾಗ ಏನಾಯ್ತಾನ 20,000 ಡಿಲೀಟ್ ಆಯ್ತಾನ, 30,000 ಬರ್ತಾನೆ ಎಸ್ ಎನ್ ಕ್ಯೂ ಸೀಟ್ದಾಗ. 30,000 ರ್ಯಾಂಕ್ ಅದ ಕಡೆ ಎಸ್ ಎನ್ ಕ್ಯೂ ಅದ, ಇವ್ನಿಗೆ ಮೇಲೆ ಇದ್ದಿನ ಪರ್ಗಳ ಬಳಿ ಎಸ್ ಎನ್ ಕ್ಯೂ ಇಲ್ಲ. ಮತ್ತು ಇನ್ಕಮ್ ಭೀ ಇವನ ಬಳಿ 1 ಲಾಕ್ ಅದ, ಅದಕ್ಕೆ ಇವ್ನಿಗೆ ನಡಿ BMS ಕಾಲೇಜಾಗ CS ಸೀಟ್ ಇವ್ನಿಗೆ ಬಿಡಮಿ ಅಂತೇಳಿ ಅವ್ನಿಗೆ ಬಿಡ್ತದೆ. ಇದು ಮತ್ತು ಹೆಂಗೆ ಟೋಟಲ್ ಇನ್ಕಮ್ ಮೇಲೆ. ಈಗ ನಿಮ್ದು ಏನಾರ ಇನ್ಕಮು 1 ಲಾಕ್ ಇದ್ದೋರಿದ್ರಿ, 45,000 ಇನ್ಕಮ್ ಕಾಸ್ಟ್ ಅದ, ಒಬ್ಬ 1 ಲಾಕ್ ಇನ್ಕಮ್ ಕಾಸ್ಟ್ ಅದ. ಈ 1 ಲಾಕ್ ಇದ್ದಿನ ಸ್ಟೂಡೆಂಟು ಏನದ ಅಂತಂದ್ರೆ ಒಂದು ರ್ಯಾಂಕ್ ಜರ ಕಡಿಮೆ ಇದ್ರು ಭೀ ಇದು 45,000 ಯಾರದಲ್ಲ ಇನ್ಕಮ್, ಅವ್ರಿಗೆ ಆ ಸೀಟ್ ಹೋಯ್ತದೆ. ಇದು ಟೋಟಲಿ ಜರ ಇನ್ಕಮ್ ಮೇಲೆ ಇರ್ತದೆ. ಹಂಗೆ ರ್ಯಾಂಕ್ ಭೀ ಜರ ಪೂರಾ ಹಂಗಂದ್ರೆ ಸರ್ ನಂದು 2 ಲಾಕ್ ಅದ ರೀ ರ್ಯಾಂಕು, ನಂದು ಇನ್ಕಮ್ 45,000 ಅದ, ನಾ RV ಕಾಲೇಜಾಗ CS ಮಾಡ್ತಾ, ಹಂಗಿಲ್ಲ. ಸುಮ್ಮನೆ ಜರ ಸನಿ ರ್ಯಾಂಕ್ದಾಗ ಜರ ಡಿಫ್ರೆನ್ಸ್ ಇತ್ತಂತ ತಿಳ್ಕೊರಿ, ಆಗ ಸಿಗ್ತದೆ. ಹಂಗಂದ್ರೆ ಪೂರಾ ನೀವು ಟೋಟಲಿ ಬೌಂಡ್ರಿ ಲೆವೆಲ್ದಾಗೆ ರೀ, ನಿಂಬಲ್ಲಿ ಎಸ್ ಎನ್ ಕ್ಯೂ ಅದ, ಇನ್ಕಮ್ ಕಮ್ಮಿ ಅದ, ನಂಗೆ ಬೇಕು ಸೀಟ್ ಅಂತಂದ್ರೆ ಭೀ ಸಿಗಲ್ಲ ಅದು. ಹಂಗೆ ಅಂತಂದ್ರೆ ಹೆಂಗೆ 10,000 ಅದ, ಈಗ 15,000 ಅದ, 10,000 ಇದ್ದಿನ ಸ್ಟೂಡೆಂಟ್ಸ್ ಬಳಿ ಎಸ್ ಎನ್ ಕ್ಯೂ ಅದು ಏನಂತಂದ್ರೆ ಅವ್ನು ಎಲಿಜಿಬಲ್ ಇಲ್ಲ ಎಸ್ ಎನ್ ಕ್ಯೂ ಸಿಟಿ. ಈ 15,000 ಇದ್ದು ಎಲಿಜಿಬಲ್ ಅನ್ನ,
ಇಬ್ಬರು ಏನು ಮಾಡ್ಯಾರ BMS ಕಾಲೇಜಾಗ ಕಂಪ್ಯೂಟರ್ ಸೈನ್ಸ್ ಎಲ್ಲ ಆಪ್ಷನ್ ಎಂಟ್ರಿ ಮಾಡ್ಯಾರ. ಆ ಟೈಮ್ದಾಗ ಏನು ಮಾಡ್ತಾರೆ 15,000 ರ್ಯಾಂಕ್ ಬಂದಿದ್ದ ಸ್ಟೂಡೆಂಟಿಗೆ ಕೊಡ್ತಾರೆ. ಈಗ 15,000 ಬಿ ಅದ ರ್ಯಾಂಕು, 20,000 ಬಿ ಅದ ರ್ಯಾಂಕ್. ಈ 20,000ದು ಇಬ್ಬರು SNQ ಎಲಿಜಿಬಲ್ ಅರ. 15,000ದ ಒಂದು 1,00,000 ಅದ ಇನ್ಕಮ್ ಸರ್ಟಿಫಿಕೇಟ್ ಅದ. ಈ 20,000ದ ಏನದ ಅಂತಂದ್ರೆ 45,000 ಅದ. ಅವಾಗ ಏನು ಮಾಡ್ತದ ಅಂತಂದ್ರೆ ಸಿಸ್ಟಮು ಈ 20,000 ರ್ಯಾಂಕ್ದವನಿಗೆ ಫಸ್ಟ್ SNQ ಸೀಟ್ ಕೊಡ್ತದೆ. ಆಮೇಲೆ ಉಳ್ಕಿತ್ತು ಅಂತಂದ್ರೆ 15,000ದವನಿಗೆ ಕೊಡ್ತದ. ಇಲ್ಲ ಅಂತಂದ್ರೆ ಅವ್ನಿಗೆ ಮತ್ತೆ ಬೇರೆ ಹೆಂಗೆ ಅವ್ನ ಸೀಟ್ರ ಮಿಸ್ ಆಗ್ಯದ. ಹಂಗಂತೇಳಿ ಸೀಟ್ ಏನು ಭೀ ಟೋಟಲಿ ಮಿಸ್ ಆಗಲ್ಲ. ಅವ್ನು ಜನರಲ್ ಅದನ, ರೂರಲ್ ಅದನ, ಕನ್ನಡ ಮೀಡಿಯಮ್ ಅದನ, ಹೈದ್ರಾಬಾದ್ ಕರ್ನಾಟಕದ ಅದನ, ಏನನ ಅಂಬ ಚೆಕ್ ಮಾಡಿ ಅದ್ರ ಮೇಲೆ ಅವ್ನಿಗೆ ಸೀಟ್ ಸಿಗ್ತದೆ. ಸೊ ಇದು ಹಿಂಗೆ ವರ್ಕ್ ಆಯ್ತದೆ. ಗೊತ್ತಾಯ್ತು. ಆಪ್ಷನ್ ಎಂಟ್ರಿ ಹೆಂಗೆ ಮಾಡ್ಬೇಕು ಸರ್, ನಂಗೆ SNQ ಬೇಕಂದ್ರೆ ಆಪ್ಷನ್ ಎಂಟ್ರಿ ಏನು ಭೀ ಮಾಡೋದತ್ತಲ್ಲ ಬೇ. ಏನಂತಂದ್ರೆ ಆಪ್ಷನ್ ಎಂಟ್ರಿ ಟೈಮ್ದಾಗ ನೀವು ಏನು ಮಾಡ್ತೀರಿ ಅಂದ್ರೆ ಫಸ್ಟ್ ನಿಮ್ಮದು ಡ್ರೀಮ್ ಕಾಲೇಜ್ ಅವೆಲ್ಲ ಆ್ಯಡ್ ಮಾಡಿರಿ. ಅದ್ರಾಗ SNQ ಸಿಗಲಿ, SNQ ಬಿಡಲಿ, ಅದು ಹೋದ ವರ್ಷ SNQ ಯಾವುದೇ ರ್ಯಾಂಕ್ ಇದ್ದವ್ರಿಗೆ ಸಿಗಲಿ. ಆಮೇಲೆ ನಿಮಗೆ ಇಷ್ಟ ಇದ್ದಿನ ಕಾಲೇಜಸ್ ಹಾಕ್ರಿ. ಆಮೇಲಿಂದ ಏನು ಮಾಡ್ತೀರಿ, ಈಗ ನಿಮಗೆ ಇವು ಡ್ರೀಮ್ ಕಾಲೇಜ್ ಭೀ ಸಿಕ್ಕಿಲ್ಲ, ಇಷ್ಟ ಇದ್ದಿನ ಕಾಲೇಜ್ ಭೀ ಸಿಕ್ಕಿಲ್ಲ. ಹಂಗಂದ್ರೆ ಖಾಲಿ ಕೂಡಬೇಡ್ರಿ. ಬೇರೆದು ಯಾವ್ದೆಲ್ಲ ಉಳ್ಕಿದ ಕಾಲೇಜ್ ಇರ್ತಾವೆ, ಇದು ಕಾಲೇಜ್ ಸಿಕ್ಕರು ಭೀ ಹೋಗರಿ ಅಪ್ಪ, ನಮ್ಗೆ ಅವರೇ ಸಿಗಲ್ಲ ಹೋಗ್ಯಾವ ನಮ್ಮ ರ್ಯಾಂಕಿಗೆ ಅಂಥೇಳಿ ಉಳ್ಕಿದೆಲ್ಲ ಕಾಲೇಜ್ ಹಾಕ್ರಿ. ಹಾಕ್ದಾಗ ಏನಾಯ್ತು ಅಂತಂದ್ರೆ ಅದ್ರಾಗ SNQ ಇತ್ತಂದ್ರೆ ನಿಮ್ಗೆ SNQ ಸಿಗ್ತದೆ. ಇಲ್ಲ ಅಂತಂದ್ರೆ ಬೇರೆ ನಿಮ್ದು ಏನು ಕ್ಯಾಟಗರಿ ಅದ ಅದ್ರಾಗ ನಿಮಗೆ ಸೀಟ್ ಸಿಗ್ತದೆ. ಈಗ ನೀವು ಅದಕ್ಕಿಂತ ಪೈಲೆ ನೀವೇ ಜರ ನೋಡಬೇಕು ಆ ಕಾಲೇಜಾಗ SNQ ಸೀಟ್ ಎಸವ ಎಸಿಲ್ಲ ಅಂತಂತಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ಓಪನ್ ಮಾಡಿರಿ. ಇದು ಏನಾರ ಬೇಕಂತಂದ್ರೆ ವಾಟ್ಸಪ್ ಗ್ರೂಪ್ದು ಲಿಂಕ್ ಇರ್ತದೆ ಡಿಸ್ಕ್ರಿಪ್ಷನ್ದಾಗ, ಜಾಯ್ನ್ ಆಗಿರಿ. ಅಲ್ಲಿ ನಾವು ಶೇರ್ ಮಾಡ್ತೇವೆ, ನೋಡ್ಕೊರಿ. ಇದು BMS ಕಾಲೇಜ್ ಇಂಜಿನಿಯರಿಂಗ್ ಅದ. ಇದ್ರಾಗ ಏನದ ಅಂತಂದ್ರೆ ಓವರ್ ಅಬೋ ಇಂಟೆಕ್ SNQ 5% ಅಂದ್ರೆ ಎಲ್ಲ ಕಾಲೇಜಾಗ 5% ಸೀಟ್ SNQ ಇರ್ತದೆ ಇಂಜಿನಿಯರಿಂಗ್ ಕಾಲೇಜ್ ಅಂತ ಹೇಳಿದೆವು. ಇಲ್ಲಿ ಏನಿರ್ತದೆ ಸಿವಿಲ್ ಇಂಜಿನಿಯರಿಂಗ್ದಾಗ ಮೂರು ಸೀಟ್ ಅವ ನೋಡ್ರಿ. ಸರಿನಾ? ಟೋಟಲ್ 60 ಸೀಟ್ ಅವ. ಅದ್ರಾಗ 5% ಅಂದ್ರೆ 3 ಬರ್ತಾವೆ. ಎಲ್ಲದ್ರಾಗ 3 ಸೀಟ್ ಅವ. ಟೋಟಲ್ 15 ಸೀಟ್ ಅವ. ಸಿವಿಲ್ ಇಂಜಿನಿಯರಿಂಗ್ದಾಗ 3 ಅವ, ಎಲೆಕ್ಟ್ರಾನಿಕ್ ಆ್ಯಂಡ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ದಾಗ 3 ಅವ, ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ದಾಗ ಇಂಜಿನಿಯರಿಂಗ್ದಾಗ 3 ಅವ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ದಾಗ 3 ಅವ. ಎಲ್ಲ ಕಾಲೇಜಾಗ ಹಿಂಗೆ 5% ಸೀಟ್ ಇರ್ತಾವೆ. ಅವು ಏಟ್ ಟೋಟಲ್ ಇರ್ತಾವೆ ಅದ್ರಾಗ 5%. ಅದು ನಿಮಗೆ ಭೀ ಸಿಕ್ತು ಅಂತಂದ್ರೆ ಸರಿಯಾಗಿರ್ತಾವೆ. ಅದ್ರ ಸಲಕ ಯಾರ್ದಾರ ನೋ ಅಂತ ಬಂದದ ಅಂತಂದ್ರೆ ಏನು ಮಾಡ್ತೀರಿ, ಇಮಿಡಿಯೇಟ್ KAಗ ಕಾಲ್ ಮಾಡಿರಿ, ಇಲ್ಲ ಇಮೇಲ್ ಹಾಕಿರಿ, ಏನಾರ ಮಾಡಿಬಿಟ್ಟು ರಿಸಲ್ಯೂಷನ್ ಮಾಡ್ಕೊರಿ. ಈಗ ಏನು ಮಾಡ್ತೀರಿ ಅಂತಂದ್ರೆ ನೀವು ಕಮೆಂಟ್ ಹಾಕಿರಿ, ದನ ನಿಮ್ದು ಏನದ ಪ್ರಾಬ್ಲಮ್ ಏನಿಲ್ಲ ಅದೆಲ್ಲ ನಾವು ಕ್ಲಿಯರಾಗಿ ನಿಮಗೆ ಒಂದು ಇನ್ಫಾರ್ಮೇಷನ್ ನಿಮಗೆ ಶೇರ್ ಮಾಡ್ತೇವೆ. ನೀವು ಏನು ಭೀ ಪ್ರಾಬ್ಲಮ್ ಆಗಲ್ಲ. ನೀವು ಹೊರಗಡೆ ನಾ ಏನು ಹೇಳಿನ ಎಲ್ಲ ಎಷ್ಟೋ ಮಂದಿ ಮೊಬೈಲ್ದಾಗೆ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಏನು ಮಾಡತ್ತೀರಿ ಅಂತಂತಂದ್ರೆ ಸುಮ್ಮನೆ ಒಂದು ವೆರಿಫಿಕೇಷನ್ ಕ್ಲಿಕ್ ಮಾಡ್ಕೊಳಕ್ಕೆ ಭೀ, ಡೌನ್ಲೋಡ್ ಮಾಡ್ಕೊಳಕ್ಕೆ ಭೀ ಕಂಪ್ಯೂಟರ್ ಸೈನ್ಸ್ ದುಕಾನ್ಕೆ ನಡೆದಿರಿ. ಒಂದು ಏನಾರ ಚೆಕ್ ಮಾಡೋದು ಅದಕ್ಕೆ KA ಕಡೆಯಿಂದ ಬಂದಂದ್ರೆ ಕಂಪ್ಯೂಟರ್ ದುಕಾನ್ಕೆ ನಡೆದಿರಿ. ನೀವು ಮೊಬೈಲ್ದಾಗೆ ನಾವು ಹೆಂಗೆ ವೀಡಿಯೋದಾಗ ಹೇಳ್ತೇವೆ ಹಂಗೆ ಹೊಡೀರಿ. ಹೊಡೆದ್ಬಿಟ್ಟು ನಿಮ್ದು ಏನದ ಅದೆಲ್ಲ ಕ್ಲಿಯರಾಗಿ ಚೆಕ್ ಮಾಡ್ಕೊರಿ. ಮೊಬೈಲ್ದಾಗೆ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಮಾಡ್ಕೊರಿ. ನಾವು ಲೈವ್ ಆಪ್ಷನ್ ಎಂಟ್ರಿ ಹೆಂಗೆ ಮಾಡ್ಬೇಕಂತ ಹೇಳ್ತೇವೆ, ನಿಂಗೆ ಎಲ್ಲ ಹೇಳ್ತೇವೆ. ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಕಾಲೇಜ್ ಅಣ್ಣ ಸರ್ ವೀಡಿಯೋ ಮಾಡ್ತಾರೆ, ನಾ ಭೀ ವೀಡಿಯೋ ಮಾಡ್ತೇವೆ ಕಂಟಿನ್ಯೂ. ಮತ್ತು ಮೇಡಮ್ ಭೀ ವೀಡಿಯೋ ಮಾಡ್ತಾರೆ. ಎಲ್ಲರೂ ವೀಡಿಯೋ ಬರ್ತಾವೆ ನಿಮ್ಗೆ. ಏನಾದ್ರು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಿಮಗೆ ಇನ್ಫಾರ್ಮೇಷನ್ ಕರೆಕ್ಟ್ ಸಿಗಲ್ಲ. ಈಗ ಏನು ಮಾಡ್ತೀರಿ, ಏನಾರ ಕನ್ಫ್ಯೂಸ್ ಮಾಡ್ಕೊಂಡು ಏನಾರ ಮಾಡ್ಕೊರಿ. ನಿಮಗೆ ಬಿಟ್ಟಿದ್ದಪ್ಪ. ಮಾಡ್ಕೊತಾರೆ ಸಬ್ಸ್ಕ್ರೈಬ್ ಮಾಡಿರಿ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲು. ಇಲ್ದಿರ ಇಲ್ಲ. ಮತ್ತು ಮುಂದಿನ ವೀಡಿಯೋದಾಗ ಸಿಗಮಿ. ನಿಮ್ಮ ಕಮೆಂಟ್ ಏನಾದ್ರು ದಂದನ್ ಹಾಕಿರಿ.